ಏನು ನಮ್ಮ ಪಕ್ಷದ ಭಾಜಪ ಪಕ್ಷದ ಸೋಲಿಗೆ ಏನು ಕಾರಣ ಆಗೈತಿ, ಯಾವ ರೀತಿ ಪಕ್ಷದ ಒಂದು ಹಿನ್ನಡೆಗೆ ಕಾರಣ ಅಂತ ಅನ್ನೋದನ್ನು ನಾನು ಇಲ್ಲಿ ತಮ್ಮ ಮೂಲಕ ನಮ್ಮ ರಾಜ್ಯ ನಾಯಕರಿಗೆ ತಿಳಿಪಡಿಸೋಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಏನು 2024ರಲ್ಲಿ ಸಿಗ್ಗಾಂವ್-ಸಣ್ಣೂರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ನಡೀತು. ಅದು ಹೀನಾಯವಾಗಿ ಸೋಲಾಗ ಕಾರಣ ಬಹಳ ಒಂದು ನಮ್ಮ ನಾಯಕರ ಒಂದು ನಡವಳಿಕೆನೇ, ನಾಯಕರಂದ್ರೆ ಸಂಸದರಾಗಿರುವಂಥ, ಹಾವೇರಿ ಸಂಸದರಾಗಿರುವಂಥ, ಹಾಲಿ ಸಂಸದರಾಗಿರುವಂಥ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬೊಮ್ಮಾಯಿ ಅವರ ಒಂದು ಏನು ಏಕಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ, ಅದು ಮುಖ್ಯ ಕಾರಣ ಆಗೈತಿ. ಅದಕ್ಕೆ ಅವರು ಸೋಲಾಗೈತಿ. ಆದರೆ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಯಾವುದೇ ಮುಖಂಡರ, ತಾಲೂಕಿನಲ್ಲಿರುವಂಥ ಯಾವುದೇ ಮುಖಂಡರ ಅದು ಹೊಣೆಗಾರರು ಅಲ್ಲ. ಅವರು ಏನು ಮಾಡತ್ತಾರಂದ್ರೆ ಆ ಹೊಣೆಗಾರಿಕೆನ ಮತ್ತೊಬ್ಬರ ಮೇಲೆ, ಕಾರ್ಯಕರ್ತರ ಮೇಲೆ ಹಾಕಿ ತಾವದಿಂದ ಜಾರ್ಕೊಳಕತ್ತಾರೆ. ಆ ದೃಷ್ಟಿಯಿಂದ ನಮ್ಮ ಮೂಲಕ ಎಲ್ಲ ವಿಷಯಗಳನ್ನು ತೆರೆದಿಟ್ಟು ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಸಮ್ಮುಖಕ್ಕೆ ನಾವು ಈ ಎಲ್ಲ ವಿಷಯಗಳನ್ನು ಮುಟ್ಟಿಸಲಿಕ್ಕೆ ನಾವು ಇವತ್ತು ಅಣಿಯಾಗಿದ್ದೀವಿ. ಆ ದಿಶೆಯೊಳಗೆ ಏನಂದ್ರೆ ಸೋಲಿಗೆ ಕಾರಣಗಳು ಸಾವಿರಾರು ಇರ್ತಾವೆ. ಯಾವುದೇ ವ್ಯಕ್ತಿ, ಯಾವುದೇ ಮುಖಂಡರಿಗೆ ಒಬ್ಬರೇ ಅದಕ್ಕೆ ಸೀಮಿತರಾಗಿರೋದಿಲ್ಲ. ಪಕ್ಷದ ಒಂದು ಸಂಘಟನಾತ್ಮಕ ಏನು ವಿಚಾರಗಳಿರ್ತಾವೆ, ಸಂಘಟನೆ ಕೊರತೆ ಏನಿರ್ತೈತಿ ಅದು ಕಾರಣ ಆಗಿರ್ತೈತಿ. ಅಲ್ಲಿ ಕ್ಷೇತ್ರದ ಅಭ್ಯರ್ಥಿನೂ ಕಾರಣ ಆಗಿರ್ತಾನೆ, ಅಭ್ಯರ್ಥಿಯ ನಡವಳಿಕೆ ಕಾರಣ ಆಗಿರ್ತೈತಿ. ಹಾಗೂ ಕ್ಷೇತ್ರದ ಇಲ್ಲಿ ಏನು ನಾಯಕರಿರ್ತಾರ, ಆಮೇಲೆ ರಾಷ್ಟ್ರೀಯ ನಾಯಕರು ಏನು ಬಂದು ಅವರು ಪ್ರಚಾರ ಯಾವ ರೀತಿ ಮಾಡ್ತಾರೆ, ಆ ಪ್ರಚಾರದ ಸಾಧಕ ಬಾಧಕ ಏನು ಒಂದು ಅವರ ಭಾಷಣಗಳಿರ್ತಾವಲ್ಲ, ಅದರಿಂದ ಇದಕ್ಕೆ ಚುನಾವಣೆಗೆ ಉಪಯೋಗನೂ ಏನು ಅದರಿಂದ ಅನುಪಯುಕ್ತನೂ ಕೆಲವೊಂದು ವಿಷಯಗಳನ್ನು ನಾಯಕರೆಲ್ಲ ಮಾತಾಡಿರ್ತಾರೆ. ಅಂಥ ಬೆಳವಣಿಗೆಗಳು ನಡೆದು ನಮ್ಮ ಕ್ಷೇತ್ರ ಇವತ್ತು BJP ಕ್ಷೇತ್ರವನ್ನು ಕಳ್ಕೊಂಡೈತಿ. ಈಗ ಸರ್ ದೊಡ್ಡಿಗೌಡರನ್ನ ಮತ್ತು ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ಪಕ್ಷದಿಂದ ಉಚ್ಚಾರಣೆ ಮಾಡೋದೇ ಅದನ್ನ ಹೇಳಿ ರೀಸನ್ ಹೇಳ್ತೀನಿ. ಈಗ ನಂದು ಮುಗಿಸ್ತೀನಿ, ಆಮೇಲೆ ನಿಮಗೆಲ್ಲ ಪ್ರಶ್ನೆ ಮಾಡ್ತೀನಿ. ನಮ್ಮ ಈ ಏನು ಅಭ್ಯರ್ಥಿಗಳದಾರಲ್ಲ ಅವ್ರ ಮ್ಯಾಗ ಬಿಟ್ಕಾಯಿನ್ ಹಗರಣದ ಒಂದು ಕೇಸ್ ಇತ್ತು. ಅದು ಕ್ಷೇತ್ರದೊಳಗೆ ಓಡಾಡಕತ್ತು. ಆಮೇಲೆ ಅವರು ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು. ಆಮೇಲೆ ಏನು ವಕ್ಫ್ ಬೋರ್ಡಿನ ವಿಚಾರವಾಗಿ ನಮ್ಮ ಕ್ಷೇತ್ರ ಯಾವುದೇ ಥರನಾದ ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ. ವಕ್ಫ್ ಬೋರ್ಡ್ BJP ಪ್ಲಸ್ ಆಗಲಿಲ್ಲ, ಕಾಂಗ್ರೆಸ್ಸಿಗೆ ಪ್ಲಸ್ ಆಗ. ಕಾರಣ ಇಷ್ಟ, ಮಾಜಿ ಮುಖ್ಯಮಂತ್ರಿಗಳು ವಕ್ಫ್ ಬೋರ್ಡ್ ಪರವಾಗಿ ಮಾತಾಡಿದಂಥ ವಿಡಿಯೋ ಹರಿದಾಡಿ, ಕ್ಷೇತ್ರ ತುಂಬ ಹರಿದಾಡಿ ಆ BJP ಸರ್ವನಾಶ ಆಗಕ್ಕೆ ಅವರ ಮೂಲ ಕಾರಣರಾದ ನಮ್ಮ ಕ್ಷೇತ್ರದೊಳಗೆ. ಆಮೇಲೆ ಚುನಾವಣಾ ಪೂರ್ವಭಾವಿ ಸಿದ್ಧತೆ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕಾರಣ ಇಷ್ಟ, ನಾನು ಗೆಲ್ತೇನೆ ಎನ್ನುವ ದುರಂಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹತ್ರ ಇತ್ತು. ಆ ಒಂದು ಏನು ತಮ್ಮ ಮಗನಿಗೆ ನಾನು ಟಿಕೆಟ್ ಕೊಡಲಾರ್ದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೇನೆ, ನಮ್ಮ ಮಗ ನಿಲ್ಲಲ್ಲ ಅಂತ ಸುಳ್ಳು ಹೇಳ್ತಾ ಬಂದು ಕೊನೆಯ ಗಳಿಗೆಯಲ್ಲಿ ತಮ್ಮ ಮಗನ ಪುತ್ರ ವ್ಯಾಮ ಧೃತರಾಷ್ಟ್ರನಂತ ಪ್ರೀತಿಗೇನು ಒಳಗಾಗಿ ತಮ್ಮ ಮಗನನ್ನು ನಿಲ್ಲಿಸಿರಲ್ಲ. ಅದು ದೊಡ್ಡ ಒಂದು ಹೊಡೆತ ಕೊಡ್ತು. ಜನರ ತಲೆಯಾಗ ಏನು ಬಂತು ಅಂದರೆ ಇವರೆಲ್ಲ ಯೋಗ್ಯರಲ್ಲ, ಈ ಕ್ಷೇತ್ರಕ್ಕೆ ಯೋಗ್ಯರಲ್ಲ ಅಂತ 1,500,000 ಚಿಲ್ಲರ ಮತದಾರರು ಇವನ್ನ ತಿರಸ್ಕಾರ ಮಾಡಿದ್ರು. ಯಾವ ಕಾರ್ಯಕರ್ತ, ಯಾವ BJP ಮುಖಂಡನೂ ಇವ್ರನ್ನ ತಿರಸ್ಕಾರ ಮಾಡಿಲ್ಲ. ಕ್ಷೇತ್ರದ ಜನತೆ ತಿರಸ್ಕಾರ ಮಾಡಿತ್ತು. 1,500,000 ಚಿಲ್ಲರ ಜನ ಮತದಾರರು ಇವರು ತಿರಸ್ಕೃತರಾಗ್ಯಾರ.